ಮದ್ದೂರು ತಾಲೂಕಿನ ಸೋಮನಹಳ್ಳಿಯ ಹುಡುಗ ಒಂದು ಕಡು ಬಡತನದ ಕುಟುಂಬದಲ್ಲಿ ಜನಿಸ್ತಾನೆ. ಅದೇ ಹಳ್ಳಿಯ ಶಾಲೆಯಲ್ಲಿ ಓದುತ್ತಾ ಅಕ್ಕ ಪಕ್ಕದ ಮನೆಯವರು ಏನಾದ್ರೂ ಸಣ್ಣ ಪುಟ್ಟ ಕೆಲ್ಸಕ್ಕೆ ಕರೆದ್ರೆ ಅವ್ರು ಕೆಲ್ಸ ಮಾಡಿ ಕೊಡುತ್ತಿದ್ದ ಗುಟುಕು ಕಾಫಿಯ ಅವತ್ತಿನ ಊಟ ಆಗ್ತಿತ್ತು. ಯಾರ್ದೋ ಮನೆಯಲ್ಲಿ ಊಟ, ಇನ್ಯಾರೋ ಕೊಟ್ಟ ಬಟ್ಟೆ, ಮನೆಯಲ್ಲಿ ಕರೆಂಟ್ ಇಲ್ಲದಿದ್ರು ಆಗಿನ ಬುಡ್ಡಿ ದೀಪದಲ್ಲಿ ಓದುತ್ತಾ ಇದ್ರು. ಸೀಮೆ ಎಣ್ಣೆ ಖಾಲಿಯಾದ್ರೆ ಪಕ್ಕದ ಮನೆಯಲ್ಲಿ ಹೋಗಿ ಓದುತ್ತಾ ಇದ್ರು. ದೋಸೆ ಹಂಚಿನ ಮೇಲೆ ಬೇಯಿಸಿದ ಹುರುಳಿ ಕಾಳುಗಳೇ ಬಹುತೇಕ ದಿನಗಳ ರಾತ್ರಿ ಊಟ ಆಗಿರ್ತಿತ್ತು. ಇಂತಹ ಕಡು ಬಡತನದಲ್ಲಿದ್ರು ಶಿಕ್ಷಣದ ಮೇಲೆ ಒಂದು ಚೂರು ಆಸಕ್ತಿ ಕಡಿಮೆ ಆಗದೆ 2000 ಇಸ್ವಿಯಲ್ಲಿ 7ನೇ ತಾರೀಕಿಗೆ ಪಬ್ಲಿಕ್ ಪರೀಕ್ಷೆಯಲ್ಲಿ ಡಿಸ್ಟಿಂಕ್ಷನ್ ಆಗಿ ಪಾಸ್ ಆಗ್ತಾರೆ. ಮುಂದಿನ ವಿದ್ಯಾಭ್ಯಾಸಕ್ಕೆ ಅದ್ಯಾರೋ ಮಾಡಿದ ಸಹಾಯದಿಂದ ಹೈಸ್ಕೂಲ್ ಅಲ್ಲಿ ಅಡ್ಮಿಷನ್ ಆಗ್ತಾರೆ. ಸತತವಾಗಿ ಮುಂದಿನ 3 ವರ್ಷ ಯೂನಿಯನ್ ಲೀಡರ್ ಆಗಿ ಸ್ಕೂಲಲ್ಲಿ ಶಿಸ್ತಿನ ಅಭ್ಯರ್ಥಿಯಾಗಿ ಎಲ್ಲದರಲ್ಲೂ ಮುಂದೆ ಇರ್ತಿದ್ರು. ಆ ಸಮಯದಲ್ಲಿ ಹಸಿವಿನಿಂದ ಯಾವ ರೀತಿ ಬಳಲ್ತಿದ್ರು ಅಂದ್ರೆ ಒಂದು ಹೊತ್ತಿನ ದೋಸೆ ಸಿಗುತ್ತೆ ಅಂತ NCC ಯನ್ನ ಸೇರ್ಕೊಳ್ತಾರೆ. ಆದ್ರೆ ಅಲ್ಲೂ ಕೂಡ ಉತ್ತಮ ಅಭ್ಯರ್ಥಿಯಾಗಿ ಸರ್ಟಿಫಿಕೇಟ್ ಅನ್ನ ಪಡೆದುಕೊಳ್ತಾರೆ. ಅವತ್ತು ಏನಾಯ್ತು ಅಂದ್ರೆ ಮೇಸ್ಟ್ರು ಕೊಟ್ಟಿದ್ದ ಹೋಮ್ ವರ್ಕ್ ಮಾಡೋದಕ್ಕೆ ನೋಟ್ ಬುಕ್ ಇರ್ಲಿಲ್ಲ. ಇದನ್ನೇ ಕಾರಣವಾಗಿಟ್ಕೊಂಡು ನಾವುಗಳು ಅದೆಷ್ಟು ಸಲ ಹೋಮ್ ವರ್ಕ್ ಮಾಡಿದೆ ಮೇಸ್ಟ್ರಿಗೆ ಎಕ್ಸ್ಕ್ಯೂಸಸ್ ಹೇಳಿದೀವೋ ಗೊತ್ತಿಲ್ಲ. ಆದ್ರೆ ನಮ್ ಚಂದ್ರು ಎಕ್ಸ್ಕ್ಯೂಸಸ್ ಕೊಡದೆ ಕ್ಯಾಲೆಂಡರ್ ನ ಹಿಂದೆ ಖಾಲಿ ಇರ್ತಿದ್ದ ಜಾಗದಲ್ಲಿ ಹೋಮ್ ವರ್ಕ್ ಮಾಡ್ಕೊಂಡು ಹೋಗ್ತಾರೆ. ಇದನ್ನ ನೋಡಿದ ಆ ಮೇಸ್ಟ್ರು ಕಣ್ಣೀರ್ ಹಾಕಿ ಇವರಿಗೆ ನೋಟ್ ಬುಕ್ ಜೊತೆಗೆ ಸಣ್ಣ ಪುಟ್ಟ ತಮ್ಮ ಕೈಲಾದ ಸಹಾಯ ಮಾಡ್ತಾ ಇದ್ರು. ಕನಿಷ್ಠ ಮೂಲ ಸೌಕರ್ಯಗಳು ಇಲ್ಲದೆ ಇದ್ರು SSLC ಯಲ್ಲಿ ಮಾತ್ರ ಪ್ರಥಮ ದರ್ಜೆಯಲ್ಲಿ ಪಾಸ್ ಆದ ಬೆರಳೇನಿಕೆಯಷ್ಟು ಹುಡುಗರಲ್ಲಿ ನಮ್ಮ ಚಂದ್ರನು ಇದ್ರು. ಎಲ್ಲ ಒಳ್ಳೇದು ಆಗ್ತಾ ಇದೆ ಅನ್ನೋ ಟೈಮಲ್ಲಿ ಇವರ ತಂದೆ ಅಕಾಲಿಕ ಮರಣಕ್ಕೆ ತುತ್ತಾಗ್ತಾರೆ. ವಿದ್ಯಾಭ್ಯಾಸ ಮುಗಿಯುವ ಹಂತಕ್ಕೇನೋ ಬಂದಿತ್ತು. ಆದ್ರೆ ತಂದೆ ಕಳೆದುಕೊಂಡ ಕುಟುಂಬ ದಿಕ್ಕು ದೋಚದೆ ನಿಂತಿತ್ತು. ಚಂದ್ರು ಕುಟುಂಬದ ಹೊರೆ ಹೊತ್ತು ಅಕ್ಕನ ಜವಾಬ್ದಾರಿ ಹೊತ್ತು ತಮ್ಮ ಶಿಕ್ಷಣವನ್ನ ಇಲ್ಲಿಗೆ ನಿಲ್ಲಿಸ್ತಾರೆ. ಸಿಕ್ಕ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡುತ್ತಾ ಹೇಗೋ ಜೀವನ ನಡೆಸ್ತಾ ಇರ್ತಾರೆ. ತಮ್ಗೆ ಪರಿಚಯವಾಗಿದ್ದ ಒಬ್ಬ ವ್ಯಕ್ತಿ ಹತ್ರ ಕಾಡಿ ಬೇಡಿ 2003 ಸೆಪ್ಟೆಂಬರ್ 11ರಂದು ರೈಲಿನಲ್ಲಿ ತಿಂಡಿ ಮಾರುವ ಕೆಲಸಕ್ಕೆ ಸೇರ್ಕೊಳ್ತಾರೆ. ಇತ್ತ ರೈಲ್ವೆ ಕ್ಯಾಂಟೀನ್ ಅಲ್ಲಿ ಕೆಲಸ ಸಾಕ್ತಾ ಇರುತ್ತೆ. ಆದ್ರೂ ಚಂದ್ರು ಮನ್ಸು ಮಾತ್ರ ಇನ್ನು ಓದ್ಬೇಕು ಅಂತ ಚಡಪಡಿಸ್ತಾ ಇರುತ್ತೆ. ಲೇಟ್ ಆಗಿ ಫೀಸ್ ಕಟ್ಟಿ ಹೇಗೋ ಮಾಡಿ PUC ಗೆ ಅಡ್ಮಿಷನ್ ಆಗ್ತಾರೆ. ಪ್ರತಿದಿನ ತರಗತಿಗೆ ಹಾಜರಾಗದೆ ಇದ್ರು ಶಿಕ್ಷಕರು ಇವರು ಪಡ್ತಾ ಇದ್ದ ಕಷ್ಟವನ್ನ ನೋಡಿ ಹಾಜರಾತಿ ಕೊಡ್ತಾ ಇದ್ರು. ಸಿಕ್ಕ ಬಿಡುವಿನ ವೇಳೆಯಲ್ಲೇ ಓದಿ ಉತ್ತಮ ದರ್ಜೆಯಲ್ಲಿ PUC ಪಾಸ್ ಆಗಿ ಎಲ್ಲರನ್ನ ನಿಬ್ಬೆರಗಾಗಿಸಿದ್ರು. ನಿರಂತರ ಪರಿಶ್ರಮ ಶ್ರದ್ಧೆಯಿಂದ ತನಗೆ ಇದ್ದ ಹಸಿವು ಬಡತನವನ್ನೇ ಆಯುಧವನ್ನಾಗಿ ಮಾಡಿ ತಕ್ಕ ಮಟ್ಟಿಗೆ ಜೀವನವನ್ನ ಸುಧಾರಿಸಿದ್ರು. ಇದ್ದ ಹಳೆಯ ಮನೆಯ ಜೊತೆಗೆ ಒಂದು ಪುಟ್ಟ ಮನೆ ಕಟ್ಟಿ ಮೂಲ ಸೌಕರ್ಯಗಳನ್ನ ಪಡೆದ್ರು. ಇದರ ಜೊತೆಗೆ ಶಿಕ್ಷಣದ ಮೇಲಿದ್ದ ಪ್ರೀತಿಯಿಂದ ಕರೆಸ್ಪಾಂಡೆನ್ಸ್ ಮೂಲಕ ಪದವಿಯನ್ನು ಪಡೆದ್ರು. ಇದೇ ಸಮಯಕ್ಕೆ ರೈಲಿನಲ್ಲಿ ತಿಂಡಿ ಮಾರುವ ಕಾಂಟ್ರಾಕ್ಟರ್ ಸಬ್ ಕಾಂಟ್ರಾಕ್ಟರ್ ಗಳ ಮೂಲಕ 2008ರಲ್ಲಿ ಕೆಂಗೇರಿಗೆ ಬಂದು ನೆಲೆಸ್ತಾರೆ. ಇದ್ರ ಜೊತೆಗೆ ರೈಲ್ವೆ ಸ್ಟೇಷನ್ ಅಲ್ಲಿ ಒಂದು ಅಂಗಡಿ ತೆರೆದು ಮದುವೆಯನ್ನು ಆಗಿ ಸುಖ ಜೀವನವನ್ನ ನಡೆಸ್ತಾ ಇರ್ತಾರೆ. ಇದೇ ಸಮಯಕ್ಕೆ ರೈಲ್ವೆ ಟೆಂಡರ್ ಮುಗಿಯುತ್ತೆ. ಆಕಸ್ಮಿಕವಾಗಿ ಉಂಟಾದ ಶಾರ್ಟ್ ಸರ್ಕ್ಯೂಟ್ ನಿಂದ ತಮ್ಮ ಅಂಗಡಿ ಸುಟ್ಟು ಕರಕಲಾಗಿದ್ದನ್ನ ಚಂದ್ರು ಅವರು ನೋಡ್ತಾರೆ. ಮತ್ತೆ ತಾವು ಗಳಿಸಿದ್ದ ಎಲ್ಲವನ್ನ ಕಳೆದುಕೊಂಡ್ರು ಎದೆಗುಂದದೆ ತನ್ನ ಕುಟುಂಬಕ್ಕಾಗಿ ಮನೆಯಿಂದಲೇ ಮದ್ದೂರು ವಡೆಯನ್ನ ತಯಾರಿಸೋ ಚಿಂತನೆಯನ್ನ ಮಾಡ್ತಾರೆ. ಎಲ್ಲರಿಗಿಂತ ವಿಭಿನ್ನವಾಗಿ ವಿಶಿಷ್ಟವಾಗಿ ಗ್ರಾಹಕರಿಗೆ ಪ್ರೀತಿಯಿಂದ ವಡೆ ತಯಾರಿಸಿ ಮಾರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಜೀವನ ಟ್ರ್ಯಾಕ್ ಮೇಲೆ ಬರ್ತಾ ಇರುತ್ತೆ. ಆದ್ರೆ ವಿಧಿ ಲಿಖಿತಾನೆ ಬೇರೆ ಇತ್ತು. ಸರಿಯಾಗಿ ಇದೇ ಸಮಯಕ್ಕೆ ಕೊರೋನಾ ಮಹಾಮಾರಿ ಒಕ್ಕರಿಸುತ್ತೆ. ನಂತರ ಇಲ್ಲಿಗೂ ಛಲ ಬಿಡದ ಚಂದ್ರು ತಮ್ಗೆ 20 ವರ್ಷಗಳ ಕಾಲ ಇದ್ದ ಗ್ರಾಹಕರ ಜೊತೆಗಿನ ಸಂಬಂಧ ಚಂದ್ರು ಸ್ಪೆಷಲ್ ಮದ್ದೂರು ವಡೆಯನ್ನ ಸ್ಥಾಪಿಸೋಕೆ ಬುನಾದಿ ಆಗುತ್ತೆ. ತನಗೆ ಮದ್ದೂರು ವಡೆ ಮೇಲಿದ್ದ ಪ್ರೀತಿ, ಕೆಲಸದ ಮೇಲಿದ್ದ ಆಸಕ್ತಿ, ಗ್ರಾಹಕರ ಜೊತೆಗಿದ್ದ ಅನ್ಯೋನ್ಯತೆಯಿಂದ ಬಹಳ ಬೇಗವಾಗಿ ಎಲ್ಲರಿಗೂ ಇಷ್ಟವಾಗಿ ಸಾಮಾಜಿಕ ಮಾಧ್ಯಮಗಳಾದ ಕಲರ್ಸ್ ಕನ್ನಡ ಸವಿರುಚಿ, ಸ್ಟಾರ್ ಸುವರ್ಣದ ಬೊಂಬಾಟ್ ಭೋಜನ, FM ನ್ಯೂಸ್, ಡಿಜಿಟಲ್ ಪ್ಲಾಟ್ಫಾರ್ಮ್ ಗಳ ಮೂಲಕ ಇವರ ಕೈ ರುಚಿ ರಾಜ್ಯದ ಉದ್ದಗಲಕ್ಕೂ ಹರಡುತ್ತೆ. ವಿದೇಶಕ್ಕೆ ತೆರಳುವ ಪಾಲಕರು ಪೋಷಕರು ಕೂಡ ಮರೆಯದೆ ತೆಗೆದುಕೊಂಡು ಹೋಗುವುದು ವಾಡಿಕೆಯಾಗಿದೆ. ಕರ್ನಾಟಕವಲ್ಲದೆ ವಿದೇಶಗಳಲ್ಲೂ ಹೆಸರುವಾಸಿಯಾಗಿದೆ. ಇವರು ತಾನೊಬ್ಬನೇ ಬೆಳೆಯದೆ ಸಹಾಯ ಬೇಡಿ ಬಂದವರಿಗೆ ತರಬೇತಿ ಕೊಟ್ಟು ಹಲವರ ಜೀವನಕ್ಕೆ ದಾರಿದೀಪವಾಗಿದ್ದಾರೆ. ಪ್ರತಿದಿನ 3000ಕ್ಕಿಂತ ಹೆಚ್ಚಿನ ವಡೆಯ ರುಚಿಯನ್ನ ಮನೆ ಮನೆಗೆ ತಲುಪುವ ಹಾಗೆ ಮಾಡಿದ್ದಾರೆ. ಎಲ್ಲೋ ಒಂದು ಸ್ಥಳಕ್ಕೆ ಮೀಸಲಾಗಿದ್ದ ವಡೆ ಇವತ್ತು ರಾಜ್ಯದ ಉದ್ದಗಲಕ್ಕೂ ಹರಡಿ ಕರ್ನಾಟಕದ ಸಾಂಪ್ರದಾಯಿಕ ರುಚಿಯನ್ನ ಎಲ್ರಿಗೂ ತಲುಪಿಸ್ತಾ ಇದ್ದಾರೆ. ತಂದೆ ತಾಯಿ ಜೊತೆಗೆ ಯಾರ ಬೆಂಬಲವೂ ಇಲ್ಲದೆ ತನಗೆ ಇದ್ದ ಹಸಿವು ಬಡತನವನ್ನೇ ಆಯುಧವನ್ನಾಗಿ ಮಾಡಿಕೊಂಡು 4 ಜನರಿಗೆ ಮಾದರಿಯ ವ್ಯಕ್ತಿಯಾಗಿದ್ದಾರೆ ಚಂದ್ರು. ಎಲ್ಲರೂ ಅವಕಾಶಗಳಿಗೆ ಕಾಯದೆ ತಮಗೆ ಇದ್ದ ಅವಕಾಶವನ್ನೇ ಬಂಡವಾಳವಾಗಿ ಮಾಡಿಕೊಂಡು ಜೀವನ ರೂಪಿಸಿಕೊಳ್ಳಬಹುದು ಅನ್ನೋ ಮಾತು ಚಂದ್ರು ಅವರದ್ದು. ಹಗಲು ರಾತ್ರಿ ಎನ್ನದೆ ರೈಲಿನಲ್ಲಿ ದುಡಿದು ಇಂದು ಒಂದು ಉತ್ತಮವಾದ ಜೀವನವನ್ನ ಕಂಡುಕೊಂಡಿದ್ದಾರೆ. ಚಂದ್ರು ಅವರು ಎಲ್ರಿಗೂ ಮಾದರಿಯಾಗಿದ್ದಾರೆ.